ಇದಿಷ್ಟು ಜಾಗ ನಮ್ಮವ್ರು ಸೇರಿತ್ತು, ಅದ್ ನಮ್ ಜಾಗ ಅಂದ್ರೆ ಎಲ್ಲಿ ಅಂತ ಕೇಳ್ತಾರೆ ಅವರು. ನೀವು ಪೊಸಿಷನ್ ಇದೀನಿ ಅಂದ್ರೆ ಇಡೀ ಜಾಗಕ್ಕಿದ್ದೀರಾ? ಇಲ್ಲ, ಅಡ್ಮಿಟೆಡ್ಲಿ ಸೈಟ್ಸ್ ಬಂದಿದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳು ಬದಲಾವಣೆ ಆಗಿದೆ, ಹಲವಾರು ಸೇಲ್ಡೀಡ್ಗಳಾಗಿದೆ, ಹಲವಾರು ಸೇಲ್ಡೀಡ್ಗಳಾದ್ಮೇಲೆ ಬೌಂಡ್ರೀಸ್ಗಳು ಬದಲಾವಣೆ ಆಗಿದೆ. ನೀವು ಯಾವ ಜಾಗದಲ್ಲಿ ಇದ್ದೀರಿ ಅಂತ ನಿಮ್ಗೆ ಐಡೆಂಟಿಟಿಗೆ ಇಂಥದೇ ಜಾಗ ಅಂತ ತೋರ್ಸೋದಕ್ಕೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇಲ್ಲ. I would like my lord's attention to page 14. ಇನ್ನು ಮುಂದಕ್ಕಿದೆ ನೋಡಿ, 21 ಓದಿ ಸ್ವಲ್ಪ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ. ಆಸ್ ಅಗೇನ್ಸ್ಟ್ ದಿ As against to the case of plaintiff, plaintiff, the defendant ಡಿಫೆಂಡೆಂಟ್ has produced the index of land ILRR. ಆಯ್ತಲ್ಲ, ಮುಂಚೆ ಅದು ಬೇರೆ ಬೇರೆ ಫಾರಂ ಇತ್ತು, ಇಂಡೆಕ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ ಆಫ್ ರೈಟ್ಸ್ ಅಂತ. ಈಗ ಕಂಬೈನ್ಡ್ ಫಾರಂ ಅಲ್ಲಿ ನಾವು ROR ಎಕ್ಸ್ಟ್ರಾಕ್ಟ್ ಅಂತೀವಿ, ಮುಂಚೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಅಂತ. ಅಂದ್ರೆ ಒಂದು ಪೀಸ್ ಆಗಿದ ತಕ್ಷಣ ಅದಕ್ಕೊಂದು ಸಪರೇಟ್ ನಂಬರ್ ಕೊಡು, ಅದನ್ನೇ ಪೋಡಿ ಅಂತ. ಗೊತ್ತಾಯ್ತಲ್ಲ? ಇವಾಗ ಇಷ್ಟು ದೊಡ್ಡದಿರುತ್ತೆ, ಇದನ್ನ ಹಿಂಗೊಂದು ಹರಿದ್ವಿ, ಇದು ಅರ್ಧ ಬೇರೆ ಆಯ್ತು, ಇದು ಅರ್ಧ ಬೇರೆ ಆಯ್ತು, ಇದಕ್ಕೊಂದು ನಂಬರು, ಇದಕ್ಕೊಂದು ನಂಬರು. now also we get index of. ನೋ, ಇಟ್ ಈಸ್ ROR ಫುಲ್ ಕಂಬೈನ್ಡ್ ಫಾರಂ. ಇಂಡೆಕ್ಸ್ ಅಂಡ್ RR ಎರಡು ಹೋಗಿ ಕಂಬೈನ್ಡ್ ಫಾರಂ ROR ಅಂತ ಆಯ್ತು. ಅದರಲ್ಲೇ ಕಾಲಮ್ಸ್ ಜಾಸ್ತಿ ಮಾಡ್ಬಿಟ್ರು. ಓನರ್ಶಿಪ್ ಯಾವುದು, ಹಿಸ್ಸೆ ಎಷ್ಟು, ಕಬ್ಜಾ ಯಾರಿದ್ದಾರೆ, ಏನಾದ್ರು ಎನ್ಕಂಬರೆನ್ಸ್ ಉಂಟಾ, ಏನ್ ಬೆಳಿತಾರೆ, ಯಾರಿಗಾರು ಬೋಜ ಇದೆಯಾ, ಬೋಜ ಅಂದ್ರೆ ಇನ್ಕಂಬರೆನ್ಸ್ ಅಂತ, ಇವೆಲ್ಲ ಒಂದೇ ಫಾರಂ ಅಲ್ಲಿ ಕೊಟ್ರು. ಕಾಲಮ್ಸ್ ಹ್ಯಾವ್ ಗಾಟ್ ಎ ಸ್ಪೆಸಿಫಿಕ್ ಮೀನಿಂಗ್ ಇನ್ ದಟ್. ಅವ್ನ್ ಬಾಯಿಗೆ ಬಂದಂಗೆ ಬರೆದ್ ಬಿಡ್ತಾನೆ ಅಯೋಗ್ಯ. ಆಮೇಲೆ ಈಗ ಅದಕ್ಕೇನೋ ನೆಮ್ಮದಿ ಕೇಂದ್ರ ಅಂತ ಒಂದು ಸ್ಟಿಕ್ಕರ್ ಕೊಟ್ರು, ಎಲ್ಲ ಮೋಸ ಮಾಡ್ಬಿಟ್ಟು ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಅದನ್ನ ಆದ್ಮೇಲೆ ಅದರದ್ದು ಮುಂದುವರೆದ ವರ್ಷನೇ ಇವರ ಭೂಮಿ ಸಾಫ್ಟ್ವೇರ್. ಈಗ ಅದ್ರ ನೆಕ್ಸ್ಟ್ ಭೂಮಿನ ಕಾವೇರಿ ಜೊತೆಗೆ ಲಿಂಕು ಅಂತ, ಕಾವೇರಿನೂ ಕಾಣೆ, ಭೂಮಿನೂ ಕಾಣೆ. ಇನರೆಂಟ್ ಮಿಸ್ಟೇಕ್ಸ್ ಇದೆ, ಟು ಎನ್ ಎಕ್ಸ್ಟೆಂಟ್ ಆಗ್ತಾ ಇದೆ, ಟು ಎ ಗ್ರೇಟ್ ಎಕ್ಸ್ಟೆಂಟ್ ಆಗ್ತಾ ಇದೆ. ತಮಿಳ್ನಾಡಲ್ಲಿ ಇದೆ ಆ ಸಿಸ್ಟಮ್, ಹೇಳಿದೆ ನಾನು ಹಿಂದೆ, ನಾನು ಮಾಡ್ಕೊಳ್ಳಿ ಅಂತ. ನಾವು ಎಲ್ಲರೂ ಡೈರೆಕ್ಷನ್ ಕೊಡ್ಬೇಕು. Even Andhra and Maharashtra they have. ಇಲ್ಲ, ತಮಿಳ್ನಾಡಲ್ಲಿ ಸ್ಪೆಸಿಫಿಕ್ ಆಗಿದೆ. ಇವತ್ತೊಂದು ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ, ನಾನು ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತು, ಕೋರ್ಟ್ ಅಟ್ಯಾಚ್ಮೆಂಟ್ ಆಯ್ತು. ಕೋರ್ಟ್ ಅಟ್ಯಾಚ್ಮೆಂಟ್ ಆದ್ರೆ ಅದನ್ನ ರೆಕಾರ್ಡ್ ಮಾಡೋಕ್ಕೂ ವ್ಯವಸ್ಥೆ ಇದೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಹತ್ರ. ಇವಾಗ ನಾವೇನ್ ಹೇಳ್ತೀವಿ, ನಾನು ಹೋದೆ ಸ್ವಾಮಿ ಇಲ್ಲೇನ್ ಕಂಪ್ಲೇಂಟ್ಸ್ ಬಂತು ಅಂತ. ಅಟ್ಯಾಚ್ಮೆಂಟ್ ಯಾರಿಗೆ ಗೊತ್ತಿರುತ್ತೆ? ಪ್ರಾಪರ್ಟಿ ವರ್ತ್ 20 ಲಕ್ಷ, ಅವನ್ನ 1.25 ಕೋಟಿ ಇದಕ್ಕೆಲ್ಲ ವ್ಯವಹಾರ ಮಾಡ್ಬಿಟ್ಟಿರ್ತಾನೆ ಅಟ್ಯಾಚ್ಮೆಂಟ್ಗೆ. ನಾಳೆ ಬೆಳಗ್ಗೆ ಏನ್ ಹೇಳ್ತಾನೆ ಅವ್ನು ಸೇಲ್ ಡೀಡ್ ಅಲ್ಲಿ, ಈ ಸ್ವತ್ತಿನ ಮೇಲೆ ಮೈನರ್ ಹಕ್ಕು, ಕೋರ್ಟ್ ಅಟ್ಯಾಚ್ಮೆಂಟು ಇತ್ಯಾದಿ ಯಾವುದೇ ಇರುವ ಎನ್ಕಂಬರೆನ್ಸ್ ಇರುವುದಿಲ್ಲ. ಒಂದ್ ವೇಳೆ ಅಂತದ್ದೇನಾದ್ರು ಇತ್ತು ಅಂತಂದ್ರೆ ನಾನು ಖುದ್ದು ಪರಿಹಾರ ಮಾಡ್ಕೊಡ್ತೀನಿ. ಖುದ್ದು ಪರಿಹಾರ ಮಾಡ್ಕೊಟ್ಟಿದ್ರೆ ನಿಮ್ಗೆ ಯಾಕೆ ಸೇಲ್ ಡೀಡ್ ಮಾಡ್ತಿದ್ದ? ಸೊ he takes away that money and becomes a langoti giraki. What do you take him from him? So that indemnity clause loses its significance. ಸೊ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈಗ ಮಾಡಿದಾಗ ಈಗ ಹೇಳಿದ್ದಾರೆ, ಅದಕ್ಕೊಂದು ಚೆನ್ನಾಗಿದೆ ಐಡಿಯಾ, ಚೆನ್ನಾಗಿದೆ. ಈಗಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಇದಾರಲ್ಲ ಇವರು, ರೆವಿನ್ಯೂ ಮಿನಿಸ್ಟರ್ ಮಿಸ್ಟರ್ ಇವರು, he has done a good job irrespective of party politics. ಯಾಕೆಂತಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಆಲ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ದಿ ಗೌರ್ಮೆಂಟ್ ಶುಡ್ ಹ್ಯಾವ್ ಅಂತ. ಸ್ಯಾಟಲೈಟ್ ಸರ್ವೆ ಇದೆ, ಎಲ್ಲ ಇದೆ, ಪೂರ್ತಿ ಪಿಕ್ಚರ್ ಇದೆ. ಗೂಗಲ್ ಲೋನ್ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಗೂಗಲ್ ಅರ್ತ್ ಅಲ್ಲಿ ಇದೆ, ನಮ್ಮ ಹತ್ರ ಇಲ್ಲ. ನಾನು ಲಾಂಗ್ ಬ್ಯಾಕ್ ಪೋರ್ಟಲ್ ನಂಬರ್ 1 ಅಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ದೆ ಲಾಯರ್ ಇದ್ದಾಗ. ಇವರು ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಗೂಗಲ್ ಅರ್ತ್ ಮೊದಲನೇ ಸರ್ತಿ 2005 ಏನೋ ನನ್ನ ಮಾಹಿತಿ ಪ್ರಕಾರ ತಗೊಂಡಿದ್ ಪಿಕ್ಚರ್. ಆಮೇಲೆ ತಗೋತಾನೆ ಇರ್ತಾರೆ GPS ಗೋಸ್ಕರ. ನಾವಲ್ಲಿ ಸುಮ್ಮನೆ ಬೋರ್ಡ್ ಹಾಕಿರ್ತೀವಿ, ಇಲ್ಲಿ ಏನೋ ಫೋಟೋ ತೆಗೆಯುವುದು ಅಪರಾಧ ಅಂತ. ಎಲ್ಲಿ? KRS ಅಲ್ಲಿ. ಇಲ್ಲಿ ಫೋಟೋ ತೆಗೆಯುವುದು ಅಪರಾಧ, ಶಿಕ್ಷೆಗೊಳಪಡಿಸ್ತೀವಿ ಅಂತ. ಗೂಗಲ್ ನಾನು ತಕೊಂಡೋಗಾಯ್ತು ವಿತ್ ಕಾಂಟೂರ್ಸ್ ಎಷ್ಟಿದೆ KRS ಅಂತ. ಸೊ ಯು ಕ್ಯಾನ್ ಗೋ ದೇರ್ ಅಂಡ್ ದೆನ್ ಚೆಕ್ ಇಟ್. ನಾವು ನಮ್ಮದ ಇಲ್ಲಿ ಯಾವುದೋ ಈ ಎಂಥದ್ದು ನಂದಿನಿ ಲೇಔಟ್ ಹತ್ರ ಯಾವುದೋ ಒಂದು ಜಾಗ, ನಮ್ದೊಂದು 4-5 ಎಕರೆ, ಅದು ಏನೋ ಡೆವಲಪ್ ಆಗೋಗ್ಬಿಟ್ಟಿದೆ, BDA ಅಷ್ಟು ಬಂದ್ಬಿಟ್ಟಿದೆ, ಮನೆಗಳು ಬಂದ್ಬಿಟ್ಟಿದೆ ಅಂತೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರು. ನಾನು ಅವಾಗ ಅದರದ್ದು ಗೂಗಲ್ ಅರ್ಥದ್ದು ಫೋಟೋ ತೆಕ್ಕೊಂಡು ಒಂದು ಕಾಪಿ ಹಾಕಿದ್ದೆ. ಖಾಲಿ ಜಾಗ, ಎಕ್ಸೆಪ್ಟ್ ಅದು ನಾವು ನಮ್ಮ ಕ್ಲೈಂಟ್ ಏನು ಹೇಳ್ತಾನೋ ಬಿಲ್ಡಿಂಗು, ನಾಟ್ ಎ ಸಿಂಗಲ್ ಬಿಲ್ಡಿಂಗ್ ಈಸ್ ದೇರ್. ದೆನ್ ವೇರ್ ಇಸ್ ದಿ ಕನ್ಸ್ಟ್ರಕ್ಷನ್, ವೇರ್ ಇಸ್ ದಿ ಎಕ್ವೇಷನ್, ವೇರ್ ಇಸ್ ದಿ ರೋಡ್, ವೇರ್ ಇಸ್ ದಿ ಗಟಾರ? They also have something called list pendants register, my lords. Any orders. You are right. Any orders passed by any court, a copy is sent to the concerned subject. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ನಮ್ದು ಜಜ್ಮೆಂಟ್ ಬರೀತೀವಲ್ಲ ಸೆಷನ್ಸ್ ಕೋರ್ಟ್, ಅದನ್ನ DC ಕೊಡ್ಬೇಕು ಅಂತಿದೆ. DC ಎಷ್ಟ್ರಾಗಿ ಆಕ್ಟ್ ಮಾಡಿದಾನೆ ಹೇಳಿ. ಆಮೇಲೆ ಈ
ಚಾರ್ಜ್ ಶೀಟ್ ಹಾಕ್ದಲ್ನೇ ಆರೋಪಿಗೆ ಹಿಂದಿನ ಬಾಗ್ಲಿಂದ ಹೋಗಕ್ ಬಿಟ್ಬಿಡ್ತಾರೆ ಪೊಲೀಸರು. 90 ದಿವಸ 60 ದಿವಸ ಟೈಮ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಅಫೆನ್ಸ್. ಅದರಲ್ಲಿ ಚಾರ್ಜ್ ಶೀಟ್ ಹಾಕೋದಿಲ್ಲ ಅವನು. ಆಸ್ ಎ ರಿಸಲ್ಟ್ ಅವನ ಆರೋಪಿ ಹೊರಗಡೆ ಹೋಗ್ಬಿಡ್ತಾನೆ. ಅದು ಇಂಡಿಫೀಸಿಯಬಲ್ ರೈಟ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವ್ರು. ಅದು ಹೌದು, ಅದರಲ್ಲೇನು ಎರಡು ಮಾತೇ ಇಲ್ಲ, ಆಯ್ತಲ್ಲ. ಅವನು ಹೋಗಿದ್ರೆ ಅದನ್ನ ಆ ಜಡ್ಜ್ ಬರ್ದವನು ಹೇಳಬೇಕು, ಇದು IO ಮಾಡಿದ ಮಿಸ್ಟೇಕ್ ಇಂದ ನಾನು ಇವನನ್ನ ಬಿಡ್ತಾ ಇದ್ದೀನಿ, ಇದ್ರದೊಂದು ಕಾಪಿನ SP ಕೊಡಿ ಅಂತ ನಾ ಕಳಿಸಿದ್ದೀನಿ. ಒಂದೇ 2 ಕೇಸಲ್ಲೇನೋ ಅಲೋ ಮಾಡ್ಬೇಕಾಗಿ ಬಂತು, ಅಲೋ ಮಾಡಿದ್ದೀನಿ. ಉದಯ್ ಮೋಹನ್ ಲಾಲ್ ಆಚಾರ್ಯ ಅಂತ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್. ಅದು ಇತ್ತೀಚಿನವರೆಗೂ ಆಯ್ತು, ಸಾಧ್ವಿ ಕೇಸ್ವರೆಗೂ ಆಯ್ತದು. ಸೇಮ್ ಥಿಂಗ್, ಕಾಂಪಿಟೇಷನ್ ಡೇಟು ಎಲ್ಲ. ಇಟ್ ಇಸ್ ಅನ್ ಇಂಡಿಫಿಸಿಬಲ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಅಂತ. ನಾವೇ ಕರೆದು ಬಿಡ್ಬೇಕು ಅವನ್ಗೆ, ಏನಪ್ಪ ಬಾಂಡ್ ಕೊಡ್ತೀಯಾ, ಹೋಗ್ತೀಯಾ, ನೋಡಿ ಬಿಡ್ತೀನಿ ಅಂತ. ಅದಾದ್ಮೇಲೆ ಆರ್ಡರ್ ಕಾಪಿನ ಜಡ್ಜ್ ಇವ್ರು ಕಳಿಸ್ಬೇಕು SP ಗೆ, ನೋಡಿ ನಿಮ್ಮ ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾನೆ ಅಯೋಗ್ಯ ಅಂತ. ಎಷ್ಟು ಜನ ಕಳಿಸಿದ್ದಾರೆ, ಎಷ್ಟು SP ಆಕ್ಷನ್ ತಗೊಂಡಿದ್ದಾರೆ? ಯಾವುದೂ ಇಲ್ಲ. ಇದುವರೆಗೆ ತನಕ ನನ್ನ ಗಮನಕ್ಕೆ ಬಂದಿದ್ದು ಯಾವುದೂ ಇಲ್ಲ. ಅದಾದ್ಮೇಲೆ SB ಸಿನ್ಹಾ ಅವ್ರು ಇನ್ನೊಂದು ಜಜ್ಮೆಂಟ್ ಬರೀತಾರೆ. ಅದು ಸರಿ ತಪ್ಪು ಅಂತ ನಾವು ಹೇಳಕ್ಕೆ ಇಲ್ಲಿ ಕೂತ್ಕೊಂಡಾಗಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಷ್ಟು ಗಮನಕ್ಕೆ ಹಾಕಿರ್ತೀನಿ ನಿಮ್ಗೆ. ತಿರ್ಗಾ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ನು ಒಳಗೆ ಕರ್ಕೋಬೇಕು ಅಂತ. ಇಟ್ಸ್ ಎ ಚಾಪ್ಟರ್ 21 ಅಲ್ಲಿ ಆಗಿರೋ ಬೈಲು, ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಬೇಲ್, ಯು ಟು ಕ್ಯಾನ್ಸಲ್ ಅಷ್ಟೇ, ಸೀಕ್ ಫಾರ್ ದಿ ಪ್ರಾಸಿಕ್ಯೂಷನ್. ತಿರ್ಗಾ ವಾಪಸ್ ಕರ್ಕೊನಕ್ಕೇನು ಕೇಜ್ರಿವಾಲ್ ಬೇಲ್ ಕೆಟ್ಟೋಯ್ತೆ ಅದು. But they follow this procedure in Tamil Nadu even now. ಎಸ್, ಯು ಆರ್ ರೈಟ್, ದೇ ಆರ್ ಫಾಲೋಯಿಂಗ್. ನಾನು ಹೋಗಿದ್ದೀನಿ, ಸುಮಾರು ಕೇಸಿಗೆ ಹೋಗಿದ್ದೀನಿ. ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೆ ನಾನು ನಡೆಸೋದಕ್ಕೆ, ಟೆಕ್ಸ್ಟೈಲ್ ಮಿಲ್ಲು ಅದು ಇದು ಕೇಸ್ ನಡೆಸೋದಕ್ಕೆ ಹೋಗ್ತಾ ಇದೆ. ದೇ ಫಾಲೋ ದಿಸ್ ಮೆಥಡ್. ಯು ಆರ್ ರೈಟ್. ನೌ ದಿ ಕ್ವಶನ್ ಈಸ್, ಯು ಹ್ಯಾವ್ ಫೇಲ್ ಟು ಪ್ರೂವ್. ಇನ್ನೇನಾದ್ರು ಇದ್ರೆ ತಮ್ಮನ್ ಕೊಡಿ, ಏನು ಇಲ್ಲದೆ ಆದ್ರೆ ನಿಮ್ಗೇನು ಬೇಕಿತ್ತೋ ನಿಮ್ಮ ತೋಚಕ್ಕೆ ಬಿತ್ತೋ ಅದು ಮಾಡಿ, ಇಲ್ದೇ ಅವ್ರ ಜೊತೆನೆ ಏನಾದ್ರು ನಿಮ್ಮನ್ನು ಪರ್ಫೆಕ್ಟ್ ಮಾಡ್ತೀನಿ, ನಮ್ಗೊಂಚೂರು ದುಡ್ಡು ಕೊಟ್ಬಿಟ್ರಪ್ಪ ಅಂತ ಕೇಳಿ. ನಿಮ್ದೇನಾರು ರೈಟ್ ಇದ್ರೆ ನೀವು ಅವರು ಅಷ್ಟೇ ಇರೋದು, ಅದಕ್ಕೋಸ್ಕರ ಇಟ್ಟಿದ್ದಾನೆ. ನೀವು ಇಬ್ರು ಒಟ್ಟಿಗೆ ಇರುವಾಗ ಹೇಳ್ಬೇಕು ಅಂತ ಹೇಳಿದ್ದೀನಿ. This matter was heard at length, my lord, 2 days before his lordship Justice Anil Katti, your lordship. ಕರೆಕ್ಟ್. ಆವಾಗ ಅವರು ಬರ್ಲಿಲ್ಲ ಅಂತ ಹೇಳಿ ಒಂದ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು. ಎಲ್ಲಾ ಕೇಳಿ ಆಲ್ ರೈಟ್. ಶಿವರಾಮ್, come and ಒಂದೇ express ಪ್ರಶ್ನೆ, it ಅಂತ. ನಿಮ್ಗೂ ಟೈಟ್ಲ್ ಏನಾದ್ರು ಸ್ವಲ್ಪ ಕ್ಲೌಡ್ ಅಂತಿದ್ರೆ, ಅವನೊಬ್ನೇ ಗಲಾಟೆ ಮಾಡ್ತಿರೋನು ಅಂತಿದ್ರೆ, ಅಷ್ಟೋ ಕೊಟ್ಬಿಟ್ಟು ಎಂಟ್ರಿ ಇಂಟು ಕಾಂಪ್ರಮೈಸ್. ಇಲ್ದರೆ ಇಂಡಿಪೆಂಡೆಂಟ್ ಆಗಿ ನಾ ಮೇಂಟೈನ್ ಮಾಡ್ಕೋತೀನಿ ಅಂದ್ರೆ ಇನ್ನೊಂದು ಲಿಟಿಗೇಷನ್ಗೆ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್. ಇಫ್ ಪಾಸಿಬಲ್ ಪುಟ್ ಎನ್ ಎಂಡ್ ಹಿಯರ್. ನಮ್ಮವ್ರು ಒಂದ್ ಮಾತು ವಿಚಾರಿಸ್ತೀನಿ. ವಿಚಾರಿಸಿ, ಅದಕ್ಕೇನೆ ಐ ವಿಲ್ ಹ್ಯಾವ್ ಇಟ್ ಆನ್ 22nd. Yeah, humble submission, my lords. Page 14 ಅಲ್ಲಿ ನಾನು ಓದಿದ್ದೀನಪ್ಪ ಪೂರ್ತಿ. the ದಯವಿಟ್ಟು ಅದನ್ನೆಲ್ಲ ತಿರ್ಗಾ ಓದ್ಬೇಡ. ದಟ್ ಇಸ್ ಯುವರ್ ಕಂಟೆನ್ಷನ್, ದಟ್ ಇಸ್ ನಾಟ್ ದಿ ಪ್ರೂಫ್. ಎಲಾಬ್ರೇಟ್ ಆಗಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಅಲ್ಲಿ. ಸರ್ ಆಯ್ತು ಬಿಡಿ, ಅವ್ರಿಗೆ ತೃಪ್ತಿಗೆ ಒಂದ್ಸತಿ ಇರ್ತಾರೆ. ಆಯ್ತು. ಸರ್ ಐ ರೆಡ್ ಇಟ್ ಸರ್. ನಾನು ಎಂಟೈರ್ ಜಡ್ಜ್ಮೆಂಟ್ ಓದ್ That's why I was in a position to point out exactly where the finding is. 21 Contention is different from finding. ಅಷ್ಟೇ. Yes. Oblex. Relist on 22/6 heard Shri Jagdish ಅಲ್ವಾ ತಾವು? my lord, Velanki Ravi. ಸರಿ, Velanki, VELLANK. ವೆಲಾಂಕಿ Ravi. ರವಿ, ವೇಲಂಕಿ ರವಿ. ಅದು ವೇಲಾಂಕಿನೋ ವೆಲ್ಲಂಕಿನೋ? Velanki. ವೆಲಾಂಕಿ ರವಿ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 22/6. ಏನಾದ್ರು ಸಾಧ್ಯವಾಗುತ್ತೆ ನೋಡಿ, ಸಾಧ್ಯ ಆದ್ರೆ ನೋಡ್ತೀನಿ ಸ್ವಾಮಿ, I will try. ಡಿಕ್ಟೇಟ್ ಮಾಡಿ. ಮಹೇಶ್, ವಿವೇಕ್ ಕೊಳ್ಳ ಜನಗಳು ಅಡಮೆಂಟ್ ಇರ್ತಾರೆ ಸ್ವಲ್ಪ, ಅದಕ್ಕೋಸ್ಕರ ಇಷ್ಟು ವರ್ಷ ಆಗೋದಿಲ್ಲ, ಅಡಮೆಂಟ್ ಇರ್ತಾರೆ. ನೋಡೋಣ, ನೋ ಲೆಟ್ ಮಿ ಸಿ. ಟ್ರೈ ಮಾಡಿ. ಮಹೇಶ್, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.